ಲವ್ ಅಟ್ ಫಸ್ಟ್ ಸೈಟ್. ಮೊದಲ ನೋಟ, ಮೊದಲ ಪ್ರೀತಿ, ಮೊದಲ ಬಾರಿಗೆ. ನೋಡಿದ ತಕ್ಷಣ ಹೃದಯದಲ್ಲಿ ಗಂಟೆಯ ಶಬ್ದ ಕೇಳಿಸುತ್ತೆ, ಬಾಡಿ ವೈಬ್ರೇಟ್ ಆಗುತ್ತೆ. ಆ ಹುಡುಗಿ ನನಗೋಸ್ಕರನೇ ಹುಟ್ಟಿದಾಳೆ ಅಂತ ಅನಿಸುತ್ತೆ. ಹೂ ಬೀಳತ್ತಂತೆ, ಮಿಂಚು ಉಳಿಯುತ್ತಂತೆ, ಬ್ಯಾಕ್ಗ್ರೌಂಡಲ್ಲಿ ಏರ್ ಮ್ಯೂಸಿಕ್ ಕೇಳಿಸುತ್ತಂತೆ. ಇದೆಲ್ಲ ಲವ್ ಎಟ್ ಫಸ್ಟ್ ಸೈಟ್ಗೆ ಸಂಕೇತಗಳಂತೆ. ನನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಬೇರೆ ಪ್ರೀತಿಗಳಿಗಿಂತ ಲವ್ ಎಟ್ ಫಸ್ಟ್ ಸೈಟಲ್ಲೇ ತುಂಬ ಲಸ್ಟ್ ಇದೆ. ಯಾಕಂದರೆ ಲವ್ ಎಟ್ ಫಸ್ಟ್ ಸೈಟ್ ಯಾವಾಗೂ ಇಬ್ಬರು ಬ್ಯೂಟಿಫುಲ್ ಪೀಪಲ್ ಮಧ್ಯೆನೇ ಹುಟ್ಟುತ್ತಾ. ಇಲ್ಲಿ ತನಕ ಒಬ್ಬ ಹ್ಯಾಂಡ್ಸಮ್ ಹುಡುಗನಿಗೆ ದಪ್ಪಾಗಿ ಕಪ್ಪಾಗಿ ಇರುವ ಹುಡುಗಿ ಮೇಲೆ ಲವ್ ಎಟ್ ಫಸ್ಟ್ ಸೈಟ್ ಆಗಿರೋದು ನಾನು ಯಾವತ್ತೂ ಕೇಳಿಲ್ಲ, ನೋಡಿಲ್ಲ. ಅದೇ ರೀತಿ ಹುಡುಗಿಯ ವಿಷಯದಲ್ಲಿ ಅಷ್ಟೇ. ಒಬ್ಬ ಕ್ಯೂಟಾಗಿ ಬ್ಯೂಟಿಫುಲ್ಲಾಗಿ ಇರುವ ಹುಡುಗಿಗೆ ಒಳ್ಳೆ ಡ್ರೆಸ್ಸಿಂಗ್ ಸೆನ್ಸ್ ಇಲ್ಲದೆ ಮೈ ತುಂಬ ಬೆವರು ಸುರಿತಾ ಇರೋ ಹುಡುಗನ ನೋಡಿದರೆ ಹೃದಯದಲ್ಲಿ ಗಂಟೆ ಶಬ್ದನೂ ಕೇಳಿಸಲ್ಲ, ಮಿಂಚು ಉಳಿಯುವುದಿಲ್ಲ. ಸೊ ಲವ್ ಅಟ್ ಫಸ್ಟ್ ಸೈಟ್ ಅನ್ನೋದು ಅವರವರ ಬ್ಯೂಟಿನೆಸ್ಗೆ ರಿಲೇಟ್ ಆಗಿರೋದು. ನೀವು ಬ್ಯೂಟಿ ನೋಡ್ತಾ ಇದ್ದೀರಾ ಅಂದರೆ ಲಸ್ಟ್ ಇದೆ ಅಂತಲ್ವಾ? ಮತ್ತೆ ಯಾಕೆ? ಮಣಿರತ್ನಂ ಮೂವೀಸ್ ವಿತ್ ಏರ್ ಮ್ಯೂಸಿಕ್. ನೀವು ಅಬ್ಸರ್ವ್ ಮಾಡಿದರೆ ಮದುವೆ ಮಾಡಲು ಹೆಣ್ಣು ನೋಡೋಕ್ಕೆ ಹೋದಾಗ ಮೊದಲು ಬ್ಯೂಟಿ ಬಗ್ಗೆನೇ ಮಾತಾಡ್ತಾರೆ. ಈಡು ಜೋಡಿ ಚೆನ್ನಾಗಿಲ್ಲ ಅಂತ, ಇಲ್ಲ ಹುಡುಗಿ ಚೆನ್ನಾಗಿದ್ದಾಳೆ ಹುಡುಗ ಚೆನ್ನಾಗಿಲ್ಲ ಅಂತ. ಈ ಥರ ಅನೇಕ ಮದುವೆ ನೋಟದಲ್ಲಿ ಬ್ಯೂಟಿಗೆ ಹೈಯರ್ ಪ್ರಯಾರಿಟಿ ಕೊಡ್ತಾರೆ. ಯಾಕಂದರೆ ಇಬ್ಬರು ನೋಡೋಕ್ಕೆ ಚೆನ್ನಾಗಿಲ್ಲ ಅಂದರೆ ಮತ್ತೆ ತುಂಬ ಎಫ್ಐಆರ್ಸ್ ಬೀಳುತ್ತೆ ಅಂತ ನಮ್ಮ ದೊಡ್ಡವರಿಗೆ ಚೆನ್ನಾಗೇ ಗೊತ್ತು. ಅದಕ್ಕೆ ಈಡು ಜೋಡಿ ನೋಡಿ ಮದುವೆ ಮಾಡ್ತಾರೆ. ಹೀಗೆ ಅಲ್ಲದೆ ಹುಡುಗ ಆಗಲಿ ಹುಡುಗಿ ಆಗಲಿ ಯಾರೊಬ್ಬರು ಚೆನ್ನಾಗಿಲ್ಲ ಅಂದರೂ ಕೆಲ ಮದುವೆಗಳು ನಡೆಯುತ್ತವೆ. ಆ ಮದುವೆಗಳೆಲ್ಲ ಕೇವಲ ಆಸ್ತಿಗೆ ನಡೆಯುತ್ತೆ, ಅದು ಬೇರೆ ವಿಷಯ. ಇಲ್ಲ ಈ ಥರ ಯಾವುದೂ ಅಲ್ಲದೆ ದಿಯಾ ನೋಡೋ ಇಲ್ಲ ಲವ್ ಮಾಕ್ಟೇಲ್ ಮೂವೀಸ್ ನೋಡೋ ಪ್ರೀತಿಗೆ ಬೇಕಾಗಿರೋದು ಎರಡು ಒಳ್ಳೆಯ ಮನಸ್ಸು ಅಷ್ಟೇ. ನೀವು ಅಂದ್ಕೊಂಡಿದ್ದು ಇದಲ್ಲದೆ ನೀವೇನಾದರೂ ದಿಯಾ ನೋಡೋ ಇಲ್ಲ ಲವ್ ಮಾಕ್ಟೇಲ್ ನೋಡೋ ಹಾಗೇನೂ ಅಲ್ಲ, ಪ್ರೀತಿಗೆ ಬೇಕಾಗಿರೋದು ಎರಡು ಒಳ್ಳೆಯ ಮನಸ್ಸು ಅಷ್ಟೇ ಅಂತ ನೀವು ಅಂದ್ಕೊಂಡ್ರೆ ಅದು ಲವ್ ಅಟ್ ಫಸ್ಟ್ ಸೈಟ್ ಅಲ್ಲ. ಬಟ್ ಇಂಥ ಲವ್ಗಳು ಹುಟ್ಟೋಕ್ಕೆ ತುಂಬ ರೀಸನ್ಸ್ ಇರುತ್ತೆ. ಅದರಲ್ಲೇ ಮುಖ್ಯವಾಗಿ ಮೊದಲನೆಯದು, ಚಿಕ್ಕಂದ್ರಿಂದ ಹುಡುಗಿಯರಿಗೆ ಮನೆಯಲ್ಲಿ ಪೇರೆಂಟ್ಸು ನೀವು ಹುಡುಗ ಥರ ಮಾತಾಡಬಾರ್ದು, ಹುಡುಗ ಥರ ತಿನ್ನಬಾರ್ದು, ಹುಡುಗ ಥರ ನಗಬಾರ್ದು, ಹುಡುಗ ಥರ ಓಡಾಡಬಾರ್ದು, ಹುಡುಗ ಥರ ಬಟ್ಟೆ ಹಾಕಬಾರ್ದು, ಈ ಥರ ಅವ್ರ ಮೈಂಡಲ್ಲಿ ಹುಡುಗನನ್ನು ಸೇರಿಸ್ತಾರೆ. ಇದ್ರ ಜೊತೆ ಆ ಮನೆಯಲ್ಲಿ ಏನಾದರೂ ಹುಡುಗ ಹುಡುಗಿ ಇದ್ದರೆ ಜೆಂಡರ್ ಫೀಲಿಂಗ್ ಒಂದು. ಹುಡುಗನಿಗೆ ಯಾವಾಗೂ ಹೈಯರ್ ಪ್ರಯಾರಿಟಿ ಇರುತ್ತೆ. ಇದರಿಂದ ಹುಡುಗಿಗೆ ಎಲ್ಲರ ಜೊತೆ ಮನೆಯಲ್ಲಿದ್ದರೂ ಲೋನ್ಲಿಯಾಗಿ ಫೀಲ್ ಆಗುತ್ತೆ. ನಾನು ಯಾರಿಗೂ ಇಷ್ಟ ಇಲ್ಲವೇನೋ, ನನಗೆ ಇಷ್ಟು ಸೀನ್ ಇಲ್ಲ ಬಿಡು, ನಾನು ಇಷ್ಟೇ ಬಿಡು ಅಂತ ಅವರೇ ತುಂಬ ಫೀಲ್ ಆಗ್ತಾ ಇರ್ತಾರೆ. ಇದನ್ನೇ ಸೈಕಾಲಜಿಯಲ್ಲಿ ಐಡೆಂಟಿ ಕ್ರೈಸಿಸ್ ಅಂತಾರೆ. ಅಂದರೆ ಇವರಿಗೆ ಅಂತ ಐಡೆಂಟಿ ಇಲ್ಲದೇ ಇರೋದು, ನಾನು ಯಾರಿಗೂ ಇಷ್ಟ ಆಗಲ್ಲವೇನೋ ಅನ್ನೋ ಭಾವನೆ ಇವರಲ್ಲಿ ತುಂಬ ಇರುತ್ತೆ. ಸರಿಯಾಗಿ ಇದೇ ಟೈಮ್ಗೆ ಇವರಿಗೆ ಒಬ್ಬ ಜಾಲ್ರೆಡ್ಡಿ ಪರಿಚಯ ಆಗ್ತಾನೆ. ಅವನು ಕ್ಲಾಸ್ಗೆ ಡ್ರಾಪ್ ಮಾಡೋ ಆಟೋ ಡ್ರೈವರೋ ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಪರಿಚಯ ಆದವನೋ ಇಲ್ಲ ದಾರಿಯಲ್ಲಿ ಹೋಗೋವನೋ. ಅವನು ಸ್ವಲ್ಪ ದಿನ ಆದಮೇಲೆ ನೀನೇ ನನ್ನ ದಿಲ್ಕ ದಡ್ಕನ್ ಅಂತಾನೆ, ನನ್ನ ಎದೆಯ ಸಾಮ್ರಾಜ್ಯಕ್ಕೆ ನೀನೇ ರಾಣಿ ಅಂತಾನೆ. ಆ ಹುಡುಗಿಗೋಸ್ಕರ ಕೈಗೆ ಸಿಗೋದೆಲ್ಲ ಕಟ್ ಮಾಡ್ಕೊಳ್ತಾನೆ, ಆ ಒಂದು ಇಂಪಾರ್ಟೆಂಟ್ ಪಾರ್ಟ್ ಬಿಟ್ಟು. ಇದೆಲ್ಲ ನೋಡಿ ಆ ಹುಡುಗಿ ಒಳಗೇನೆ ಗಂಗಮ್ ಡ್ಯಾನ್ಸ್ ಮಾಡ್ತಾಳೆ. ಇದಲ್ಲದೆ ಆ ಡ್ರೀಮ್ ಬಾಯ್ನ ಅವ್ರ ಮನೆಯವ್ರ ಜೊತೆ ಕಂಪೇರ್ ಮಾಡ್ತಾಳೆ. ನೋಡು ನನಗೋಸ್ಕರ ಕಟ್ ಮಾಡಿಕೊಂಡ, ಡೇ ಆ್ಯಂಡ್ ನೈಟ್ ಬೈಕ್ ಹಾಕ್ಕೊಂಡು ಬರ್ತಾನೆ, ನನ್ನಾಗಿ ನೋಡಿದ, ನನಗೆ ಅಂತ ಒಂದು ವ್ಯಾಲ್ಯೂ ಕೊಟ್ಟ, ನಮ್ಮ ಪೇರೆಂಟ್ಸ್ ಯಾವಾಗೂ ನನಗೆ ವ್ಯಾಲ್ಯೂ ಕೊಡಲಿಲ್ಲ. ಈ ಥರ ಕೇವಲ ಹುಡುಗಿಯರದೇ ಆದ ಫಿಲಾಸಫಿಯನ್ನು ಅವ್ರ ಮೈಂಡಲ್ಲಿ ಅವರು ಇಂಪ್ಲಾಂಟ್ ಮಾಡ್ಕೊಳ್ತಾರೆ. ಫೈನಲ್ ಆಗಿ ಆ ಯಜಮಾನನಿಗೆ ಫ್ಲ್ಯಾಟ್ ಆಗ್ತಾರೆ. ಈ ಥರ ಅಲ್ಲದೆ ಸೈಕಾಲಜಿ ಪ್ರಕಾರ ನೋಡಿದರೆ ಒಬ್ಬ ಮನುಷ್ಯನಿಗೆ ಏನಾದರೂ ಒಂದು ಕೆಲಸವಾಗಲಿ ಇನ್ನೊಂದಾಗಲಿ, ಒಬ್ಬ ಮನುಷ್ಯವಾಗಲಿ ಇಲ್ಲ ಒಂದು ಫೀಲಿಂಗ್ ಆಗಲಿ, ಅದು ಅಭ್ಯಾಸ ಆಗಬೇಕಾದ್ರೆ 21 days to 30 days ಟೈಮ್ ಬೇಕಾಗುತ್ತೆ. ಮತ್ತೆ ಅದು ಹ್ಯಾಬಿಟ್ ಆಗುತ್ತೆ, ಮತ್ತೆ ಸ್ವಲ್ಪ ದಿನಗಳಿಗೆ ಅದು ಅಡಿಕ್ಟ್ ಆಗುತ್ತೆ. ಅದೇ ರಿಲೇಷನ್ಶಿಪ್ಪಲ್ಲಾದರೆ ಅದು ಅನ್ಬ್ರೇಕೇಬಲ್ ಲವ್ ಬಾಂಡ್ ಆಗುತ್ತೆ. ಸರಿಯಾಗಿ ಇದೇ ಫಾರ್ಮುಲಾನ ಹುಡುಗ ಹುಡುಗಿ ಮೇಲೆ ಯೂಸ್ ಮಾಡ್ತಾನೆ. 1 month ಆ ಹುಡುಗಿನ ಗ್ಯಾಪ್ ಇಲ್ಲದೆ ಅವಳು ಎಲ್ಲಿ ಹೋದರೆ ಅಲ್ಲಿಗೆಲ್ಲ ಫಾಲೋ ಆಗ್ತಾನೆ. 1 month ಆದಮೇಲೆ ಅವನು 1 week ಕಣ್ಮರೆ ಆಗ್ತಾನೆ. ಇನ್ನು ನಾನು ಹೇಳೋದು ಏನಿದೆ, ಈ ಬುಜ್ಜಿ ಬಂಗಾರಿಗೆ ಒಂದೇ ವೇದನೆ, ಎಲ್ಲಿ ನನ್ನ ಮನ್ಮದ, ಎಲ್ಲಿ ನನ್ನ ರಾಜಕುಮಾರ, ಎಲ್ಲಿ ನನ್ನ ಪರಮಾತ್ಮ ಅಂತ ಒಂದೇ ಟೆನ್ಷನ್. ಊಟ ಬಿಡ್ತಾಳೆ, ಮನೆಯವ್ರ ಮೇಲೆ ಇರಿಟೇಟ್ ಆಗ್ತಾಳೆ. ಸರಿಯಾಗಿ ಅದೇ ಟೈಮ್ಗೆ ನಮ್ಮ ಯುವ ಸಾಮ್ರಾಟ್ ಎಂಟ್ರಿ ಕೊಡ್ತಾನೆ. ಇನ್ನೇನಿದೆ, ಆಗೋಯ್ತು, ಫಸಕ್. ನಮ್ಮ ಹೀರೋಯಿನ್ ಫೇಸಲ್ಲಿ ಆನಂದವೋ ಆನಂದ.
ಆ ಆನಂದ ಸ್ವಲ್ಪ ಸಮಯದ ನಂತರ ಸಡನ್ನಾಗಿ ಕೋಪ ಮಾಡ್ಕೊಳ್ತಾಳೆ. ಇದಕ್ಕೆ ನಮ್ಮ ಹೀರೋ ಒಂದು ಹಗ್ಗು ಒಂದು ಕಿಸ್ಸು ಕೊಡ್ತಾನೆ ಅಷ್ಟೇ. ಇನ್ನೇನಿದೆ, ಬೈಕ್ ರೈ ರೈ ಅಂತ ಲವ್ ಅನ್ನೋ ಹೈವೇ ಹತ್ತತ್ತೆ. ಸ್ವಲ್ಪ ಡೇಸ್ ಆದಮೇಲೆ ಆ ಹುಡುಗಿಗೆ ಅವನೊಬ್ಬ ಲಫುಟ್ ಅಂತ ಅರ್ಥ ಆಗುತ್ತೆ. ಬಟ್ ಅವಳು ಬಿಡೋಕ್ಕೆ ರೆಡಿ ಇರಲ್ಲ. ಯಾಕಂದರೆ ಅವನಿಗೆ ಅವಳು ಹ್ಯಾಬಿಟ್ ಆಗೋಗಿದ್ದಾಳೆ. ಮನುಷ್ಯರನ್ನವರು ಹ್ಯಾಬಿಟ್ಸ್ಗೆ ಅಡಿಕ್ಟ್. ಅದು ಡ್ರಿಂಕ್ಸ್ ಆಗಲಿ, ಡ್ರಗ್ಸ್ ಆಗಲಿ, ಇನ್ನು ಹ್ಯೂಮನ್ಸ್ ಆಗಲಿ. ಇನ್ನೇನಿದೆ, ಡೈಲಿ ಫೋನಲ್ಲಿ ಚಾಟಿಂಗ್, ಝೂಮಲ್ಲಿ ಮೀಟಿಂಗ್, ಸ್ಪೆಷಲ್ಸ್ ಡೇ ಗ್ರೀಟಿಂಗ್ಸ್. ಕಟ್ ಮಾಡಿದರೆ ಅವ್ರ ಲೈಫೇ ಎಂಡ್ ಆಗೋಗುತ್ತೆ. ಅದನ್ನೇ ಅವರು ಅನ್ಬ್ರೇಕಬಲ್ ಲವ್ ಬಾಂಡ್ ಅಂತ ಅಂದ್ಕೊಳ್ತಾರೆ. ನಿಮಗೊಂದು ವಿಷಯ ಗೊತ್ತಾ? ಲವರ್ಸ್ ಆಗಲಿ, ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಲಿ ಜಗಳ ಮಾಡೋದ್ರಿಂದ ತುಂಬ ಆನಂದ ಪಡ್ತಾರೆ. ಜಗಳ ಇಲ್ಲದೆ ಅವರು ಒಂದು ಕ್ಷಣ ಕೂಡ ಇರೋಕ್ಕೆ ಆಗಲ್ಲ. ಹೀಗೆ ಅವರು ಜೊತೆಗೂ ಜೀವನನೂ ಮಾಡಲ್ಲ, ಹಾಗೆಯೂ ದೂರನೂ ಆಗಲ್ಲ. ಇದೇ ಪ್ರೀತಿ. ಸೊ ಮೈ ಡಿಯರ್ ಯಂಗ್ಸ್ಟರ್ಸ್, ನಾನು ಹೇಳೋದೇನೆಂದರೆ, ದಿಸ್ ಈಸ್ ಲವ್, ಲವ್ ಅಟ್ ಫಸ್ಟ್ ಸೈಟ್. ಇನ್ನು ಇದೆಲ್ಲ ನಾನು ಹೇಳಿದ್ದಕ್ಕೆ, ಪರ್ಟಿಕ್ಯುಲರ್ ಆಗಿ ಲವ್ ಅಷ್ಟಿಂದನೇ ಸ್ಟಾರ್ಟ್ ಆಗುತ್ತೆ ಅಂದಿದ್ದಕ್ಕೆ ಸ್ವಲ್ಪ ಜನ ಈ ಥರ ಅಂದ್ಕೊಳ್ತಾರೆ, ಬ್ರೋ ನಿಮ್ಮ ಲವರ್ ನಿಮಗೆ ಕೈ ಕೊಟ್ಟಿದ್ದಾಳಲ್ಲ, ಬೇರೆ ಹುಡುಗ ಜೊತೆ ಜಂಪ್ ಜಲಾನಿ ಅಲ್ವಾ, ನಿಮ್ಮದು ಲವ್ ಫೈಲೂರ್ ಅಲ್ವಾ, ನೀವು ಸಿಂಗಲ್ ಅಲ್ವಾ, ಅದಕ್ಕೆ ಜಲಸ್ಸಿಂದ ಈ ಥರ ಹೇಳ್ತಿದ್ದೀರಲ್ವಾ ಅಂತ. ಇವರಿಗೆಲ್ಲ ನಾನು ಹೇಳೋದೊಂದೇ, ಟಿಪ್ಪರ್ ಲಾರಿ ಗುದ್ದಿದರೆ ಸಾಯ್ತೀವೋ ಇಲ್ವಾ ಅಂತ ತಿಲಕ್ಕೆ ಪ್ರಾಕ್ಟಿಕಲ್ ಆಗಿ ಲಾರಿ ಎದುರುಗಡೆ ಹೋಗಬೇಕಿಲ್ಲ. ಸ್ವಲ್ಪ ಕಾಮನ್ ಸೆನ್ಸ್ ಇದ್ದರೆ ಸಾಕು.